ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನಾನು ಏನು ವಿಡಿಯೋದಲ್ಲಿ ನಿಮಗೆ ನಾವು ಏನಾದರೂ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ಗಳಲ್ಲಿ ಕನ್ನಡವನ್ನು ಟೈಪ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಏನು ಮಾಡಬೇಕು ಅಂದರೆ ನಾವು ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಸಾಫ್ಟ್ವೇರ್ಗಳನ್ನು ಯಾವ ವೆಬ್ಸೈಟ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ಯಾವ ಒಂದು ಕನ್ನಡವನ್ನು ಟೈಪ್ ಮಾಡಲಿಕ್ಕೆ ಏನನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಏನು ಸಾಫ್ಟ್ವೇರ್ ಅಂದರೆ ಗೂಗಲ್ಗೆ ಹೋಗಿ ಕನ್ನಡ ನುಡಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತಲೂ ನಾನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ. ಕನ್ನಡದ ಪಾಠಗಳನ್ನು ಹೇಗೆ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಲೂ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ. ಏನು ನುಡಿ 5.0, ನುಡಿ 6.1, ನುಡಿ 6.5 ಈ 3 ಸಾಫ್ಟ್ವೇರ್ಗಳನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ನಾನು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ. ಈಗ ನಾವು ಅಷ್ಟೆಲ್ಲ ನಾವು ಒಂದು ಇನ್ಸ್ಟಾಲ್ ಮಾಡ್ಕೊಂಡ್ವಿ, ಪಾಠಗಳನ್ನು ನಾವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಅದರ ಒಂದು ಶಾರ್ಟ್ಕಟ್ಗಳನ್ನು ನಾವು ತಿಳ್ಕೊಂಡ್ಮೇಲೆ ತಾನೇ ನಾವು ಒಂದು ಬೇಸಿಕ್ಕನ್ನು ತಿಳ್ಕೊಂಡ್ಮೇಲೆ ನಾವು ಕನ್ನಡವನ್ನು ಟೈಪ್ ಮಾಡಲಿಕ್ಕೆ ಸಾಧ್ಯ. ನಾನು ಈ ವಿಡಿಯೋದಲ್ಲಿ ಆ ಒಂದು ಬೇಸಿಕ್ ನಾವು ಒಂದು ಕೀಬೋರ್ಡ್ನ ನಾವು ಯಾವ್ಯಾವ ಒಂದು ಅಕ್ಷರಗಳನ್ನು ಟೈಪ್ ಮಾಡಿದ್ರೆ ನಮಗೆ ಕನ್ನಡ ಯಾವ ಅಕ್ಷರ ಬರುತ್ತೆ ಅಂತ ನಾವು ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ಇವತ್ತು ಒಂದು ಬೇಸಿಕ್ ಅಂದರೆ ಒಂದು ಕನ್ನಡದ ಪಾರ್ಟ್ 1 ಅಂತಲೇ ನಾನು ಈ ಒಂದು ವಿಡಿಯೋನ ತಿಳ್ಕೊಳ್ಳೋಣ. ಹೇಗೆ ನಾವು ಒಂದು ಏನು ಬೇಸಿಕ್ಕಾಗಿ ನಾವು ಯಾವ್ಯಾವ ಕೀಬೋರ್ಡಲ್ಲಿರುವಂಥ ಯಾವ ಅಕ್ಷರವನ್ನು ಟೈಪ್ ಮಾಡಿದರೆ ಯಾವ ಅಕ್ಷರ ನಮಗೆ ಕನ್ನಡ ಟೈಪ್ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಅದಕ್ಕಾಗೇ ಒಂದು ಶಾರ್ಟ್ಕಟ್ ಕೀದ ಒಂದು ಚಾರ್ಟನ್ನು ಮಾಡಿದ್ದೆ. ಆ ಚಾರ್ಟ್ ಮುಖಾಂತರ ನಾನು ನಿಮಗೆ ಸಂಪೂರ್ಣವಾಗಿ ಎಲ್ಲ ಒಂದು ವಿವರವಾಗಿ ಯಾವ ಅಕ್ಷರವನ್ನು ಟೈಪ್ ಮಾಡಿದರೆ ಕೀಬೋರ್ಡಲ್ಲಿ ಯಾವ ಅಕ್ಷರ ಬರುತ್ತೆ ಅಂತ ಒಂದು ಬೇಸಿಕ್ಕನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ SV ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಸಂಪೂರ್ಣವಾಗಿ ಕನ್ನಡ ಟೈಪಿಂಗ್ ಕೀವರ್ಡ್ಸ್ಗಳನ್ನು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಹೊಸಬ್ರಾಗಿರ್ಬೋದು, ಹೊಸದಾಗಿ ಒಂದು ಏನಾದರೂ ಆನ್ಲೈನ್ ಸೆಂಟ್ರನ್ನು ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಹೊಸದಾಗಿ ನೀವೇನಾದರೂ ಕಂಪ್ಯೂಟ್ರ್ ಕಲಿಯೋ ಒಂದು ಮನಸ್ಥಿತಿಯಲ್ಲಿದ್ದರೆ ಈ ಒಂದು ನಾನು ಹೇಳಿಕೊಡುವಂಥ ರೀತಿಯಲ್ಲಿ ನೀವು ಒಂದು ಕನ್ನಡವನ್ನು ಟೈಪಿಂಗ್ನ ಯಾವ ರೀತಿ ನಾವು ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಬೇಸಿಕ್ ತಿಳ್ಕೊಳ್ಳೋಣ. ಅದಾದಮೇಲೆ ನಾವು ವರ್ಡ್ಗಳನ್ನು ಯಾವ ರೀತಿ ಟೈಪ್ ಮಾಡೋದು ಅಂತ ನಾನು ತಿಳಿಸೋಣ. ಫಸ್ಟ್ ಬೇಸಿಕ್ ಬೇಕು ನಮಗೆ. ಕೀಬೋರ್ಡಲ್ಲಿ ಯಾವ ಅಕ್ಷರವನ್ನು ಟೈಪ್ ಮಾಡಿದರೆ ಯಾವ ಅಕ್ಷರ ಅಂತ ನಮಗೆ ಬೇಕಲ್ವಾ. ಈಗ ನೋಡೋಣ ಬನ್ನಿ. ಈಗ ನಾನು ಇಲ್ಲೊಂದು ರೆಡಿ ಚಾರ್ಟನ್ನು ಮಾಡಿಟ್ಟೇನೆ, ಶಾರ್ಟ್ಕಟ್ ಕೀಗಳದ್ದು. ಈಗ ಯಾವ ರೀತಿ ನಾವು ಒಂದು ಯಾವ ಅಕ್ಷರವನ್ನು ಒತ್ತಿದ್ರೆ ಯಾವ ಅಕ್ಷರ ಬರುತ್ತೆ ಅಂತ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದೀನಿ, ಒಂದು ಕೀಬೋರ್ಡ್ ಶಾರ್ಟ್ಕಟ್ ಕೀಸ್. ಈಗ ನಾನು ಈ ಒಂದು ಶಾರ್ಟ್ಕಟ್ ಕೀನು ಕೂಡ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ PDF ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೊಂಡು ನೋಡ್ಬೋದು. ನಾನು ಇವಾಗ ನಿಮಗೆ ಈ ಒಂದು ಇದನ್ನೇ ನಾನು ತೋರಿಸಲ್ಲ, ನಾನು ನಿಮಗೆ ಡೈರೆಕ್ಟಾಗಿ ನಾವು ನಿಮಗೆ ಟೈಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದಾಗೆ 6.1 ನುಡಿ 6.1 ನಾನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿದೆ, ಆನ್ ಮಾಡಿ ಈ ಒಂದು ಮಿನಿಮೈಸನ್ನು ನಾವಿಲ್ಲಿ ಮಾಡಬೇಕು. ಮಿನಿಮೈಸ್ ಮಾಡಿದ್ಮೇಲೆ ಇಲ್ಲಿ ನಾನು ಹೇಳಿದ್ದೀನಿ ಆ ಅಕ್ಷರ ನಾವು ಬರಬೇಕು ಅಂದರೆ ಕೀಬೋರ್ಡಲ್ಲಿ ಕ್ಯಾಪ್ಸ್ಲಾಕ್ನ ಆನ್ ಮಾಡಬೇಡಿ. ಯಾಕೆಂದರೆ ನುಡಿ 6.1 ಈಗ ಒಂದು ಇತ್ತೀಚೆಗೆ ಮಾಡಿರುವಂಥ ಅಪ್ಡೇಟ್ ವರ್ಷನ್ ಆಗಿರುತ್ತೆ. ನೀವು ಏನಾದರೂ ನುಡಿ 5.0ನ ನೀವೇನಾದರೂ ಡೌನ್ಲೋಡ್ ಮಾಡಿಕೊಂಡ್ರೆ ಸ್ಕ್ವಾಲಾಕ್ನ ಆನ್ ಮಾಡಿ ಇಟ್ಕೊಂಡಿರಬೇಕು. ಹಾಗಾಗಿ ಇಲ್ಲಿ ಯಾವುದೇ ಒಂದು ಕ್ಯಾಪ್ಸ್ಲಾಕ್ ಆಗಿ ಮತ್ತೊಂದಾಗಲಿ ನೀವು ಆನ್ ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ನಾನು ಈ ವಿಡಿಯೋದಲ್ಲಿ ಇಲ್ಲಿ ತೋರಿಸಿದ್ದೀನಿ. ನಾವಿಲ್ಲಿ ಎ ಆಪ್ಷನ್ನ ಒತ್ತಿದ್ರೆ ನಮಗೆ ಆ ಅಕ್ಷರ ಬರುತ್ತೆ. ಕೀಬೋರ್ಡಲ್ಲಿ ಏನ ಒತ್ತಿದ್ರೆ ಆ ಅಕ್ಷರ ಬರುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ನಾವು ಇವಾಗ ಟೈಪ್ ಮಾಡೋಣ. ಏನ ಟೈಪ್ ಮಾಡಿದರೆ ನಮಗೆ ಆ ಬರುತ್ತೆ. ಈಗ ಅದೇ ಒಂದು ದೊಡ್ಡ ಇನ್ನೊಂದು ಆನ ನಾವು ಟೈಪ್ ಮಾಡಬೇಕಂದ್ರೆ ಶಿಫ್ಟನ್ನು ಹೋಲ್ಡ್ ಮಾಡಿ
ಏನ ಪ್ರೆಸ್ ಮಾಡಿ ಅಷ್ಟೇ ಅದು ಆ ಆಗುತ್ತೆ. ಈಗ ಅದೇ ರೀತಿ ಐ ಅಂದ್ರೆ ನಮಗೆ ಈ ಬರಬೇಕು ಅಂದ್ರೆ ನಾವು ಐಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಈ ಬೇಕು ಅಂದ್ರೆ ನಾವು ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ಐನ ಪ್ರೆಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಐ ಅಂತ ಪ್ರಕಾರ. ಅದೇ ರೀತಿ ಯುನ ಪ್ರೆಸ್ ಮಾಡಿದ್ರೆ ನಮಗೆ ಹೂ ಬರುತ್ತೆ. ಅದೇ ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ನಾವು ಯುನ ಪ್ರೆಸ್ ಮಾಡಿದ್ರೆ ಹೂ ಬರುತ್ತೆ. ಇಲ್ಲಿ ಶಿಫ್ಟ್ ಆರ್ ಏನೋ ಕೀಬೋರ್ಡ್ನ ಆರ್ ಅಕ್ಷರ ಏನು ಇಂಗ್ಲಿಷ್ನ ಆರ್ ಅಕ್ಷರ ಇದೆಯಲ್ಲ ಅದನ್ನ ಶಿಫ್ಟ್ ಹೋಲ್ಡ್ ಮಾಡಿ ನಾವು ಆರ್ ಅನ್ನ ಪ್ರೆಸ್ ಮಾಡಿದ್ರೆ ಹೂ ಬರುತ್ತೆ. ಅದೇ ರೀತಿ ನಾವು ಶಿಫ್ಟ್ ಅನ್ನ ಬರೀ ಈನ ಪ್ರೆಸ್ ಮಾಡಿದ್ರೆ ಎ ಅಕ್ಷರ ನಮಗೆ ಇಲ್ಲಿ. ಇದೇ ರೀತಿ ಇಲ್ಲಿ ನಾವು ಇನ್ನೊಂದು ಎನ ಪ್ರೆಸ್ ಮಾಡಬೇಕು ಅಂದ್ರೆ ನಾವು ಇಲ್ಲಿ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ ಈನ ಪ್ರೆಸ್ ಮಾಡಿ. ಅದೇ ರೀತಿ ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ವೈನ ಪ್ರೆಸ್ ಮಾಡಿ ಐ ಬರುತ್ತೆ. ಅದೇ ರೀತಿ ಕ್ಯಾಶುವಲ್ ಸಿಂಗಲ್ ಲೆಟರ್ ಓನ ಪ್ರೆಸ್ ಮಾಡಿ. ಅದೇ ರೀತಿ ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ. ಅದೇ ರೀತಿ ನಾವು ಇಲ್ಲಿ ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ಓನ ಪ್ರೆಸ್ ಮಾಡಿದ್ರೆ ಇನ್ನೊಂದು ಓ ಬರುತ್ತೆ ನಮಗೆ. ಅದೇ ರೀತಿ ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ವಿನ ಒತ್ತಿದ್ರೆ ಹೌ ಬರುತ್ತೆ. ಅದೇ ರೀತಿ ನಾವು ಶಿಫ್ಟ್ ಅನ್ನ ಫಸ್ಟ್ ಇಲ್ಲಿ ಅನ್ನೋದಕ್ಕೆ ಆ ಅನ್ನೋದಕ್ಕೆ ನಾವು ಏನಲ್ಲಿ ಪ್ರೆಸ್ ಮಾಡ್ತಾ ಇದ್ದೀವಿ, ಮೇಲ್ಗಡೆ ಏನ ಪ್ರೆಸ್ ಮಾಡಿದ್ದೀವಿ. ಇಲ್ಲಿ ಇರೋದ್ರಿಂದ ಫಸ್ಟ್ ಅಕ್ಷರ ಆ ಇದೆ. ಆ ಇರೋದ್ರಿಂದ ನಾವು ಏನ ಪ್ರೆಸ್ ಮಾಡ್ತೀವಿ ಅಲ್ವಾ ನಿಮಿಷ. ಏನ ಪ್ರೆಸ್ ಮಾಡ್ತೀವಿ. ಇಲ್ಲಿ 0 ಇದೆ. ಅನ್ನೋದಕ್ಕೆ ನಾವು ಯಾವಾಗಲೂ ಅದು ಬರಬೇಕಂದ್ರೆ ಶಿಫ್ಟ್ ಎಮ್ ಅನ್ನ ಪ್ರೆಸ್ ಮಾಡಬೇಕು. ಶಿಫ್ಟ್ ಹೋಲ್ಡ್ ಮಾಡಿ ಎಮ್ ಅನ್ನ ಪ್ರೆಸ್ ಮಾಡಬೇಕು. ಆಹಾ ಅಲ್ವಾ. ಶಿಫ್ಟ್ ಎಚ್ ಅಂದರೆ 2 ಆ ಇರುತ್ತೆ. ಅದನ್ನ ಶಿಫ್ಟ್ ಹಿಡಿದು ಎಚ್ ಅನ್ನ ಪ್ರೆಸ್ ಮಾಡಿದ್ರೆ ಆಹಾ ಅನ್ನೋದು ಬರುತ್ತೆ. ಇಲ್ಲಿ ನಾವು ಕೆಳಗಡೆ ಬಂದರೆ ಇಲ್ಲಿ ಕಾಕೆ ನಾವು ಕೆನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಶಿಫ್ಟ್ ಹೋಲ್ಡ್ ಮಾಡಿ ಕೆನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಗಾ ಅನ್ನೋದಕ್ಕೆ ಜಿನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ಜಿ ಪ್ರೆಸ್ ಮಾಡಿದ್ರೆ ದೊಡ್ಡ ಗಾ ಬರುತ್ತೆ. ಅದೇ ರೀತಿ ನಾವು ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ನ್ಯಾ ಬರುತ್ತೆ. ಅದೇ ರೀತಿ ನಾವು ಕೆಳಗಡೆ ಬಂದರೆ ಚಾಕ್ಕೆ ನಾವು ಸಿನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಶಿಫ್ಟ್ ಸಿ. ಅದೇ ರೀತಿ ನಾವು ಜೆ ಅಂದರೆ ಜಾ. ಅದೇ ರೀತಿ ನಾವು ಶಿಫ್ಟ್ ಜೆ. ಅದೇ ರೀತಿ ನಾವು ಬರೀ ಝೆಡ್ ಅನ್ನ ನಾವು ಅಲ್ಲಿ ಶಿಫ್ಟ್ ಝೆಡ್ ಇಲ್ಲಿ ಬರೀ ಝೆಡ್ ಅನ್ನ ಪ್ರೆಸ್ ಮಾಡಿದರೆ ಸಾಕು. ಅದೇ ರೀತಿ ಟಾ ಅನ್ನಕ್ಕೆ ಕ್ಯೂನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಶಿಫ್ಟ್ ಕ್ಯೂ. ಅದೇ ರೀತಿ ನಾವು ಇಲ್ಲಿ ಡಿ ಅಂದರೆ ಡಬ್ಲ್ಯೂನ ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಡಿ. ಅದೇ ರೀತಿ ಶಿಫ್ಟ್ ಹಿಡಿದು ಡಬ್ಲ್ಯೂನ ಪ್ರೆಸ್ ಮಾಡಬೇಕಾಗುತ್ತೆ ದೊಡ್ಡ. ಅದೇ ರೀತಿ ನಾವು ಶಿಫ್ಟ್ ಹಿಡಿದು ಎನ್ ನಾಕೆ. ಅದೇ ರೀತಿ ಇಸ್ ಟೀನ ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಶಿಫ್ಟ್ ಹಿಡಿದು ಟೀನ ಪ್ರೆಸ್ ಮಾಡಬೇಕಾಗುತ್ತೆ ನಾವು. ಅದೇ ರೀತಿ ನಾವು ಡಿ ಅಂದರೆ ದಾನ ಪ್ರೆಸ್ ಡಿನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಶಿಫ್ಟ್ ಹೋಲ್ಡ್ ಮಾಡಿ ನಾವು ಡಿನ ಪ್ರೆಸ್ ಮಾಡಬೇಕಾಗುತ್ತೆ. ನಾನು ಅಲ್ಲಿ ಯಾವ ಕೀನ ಪ್ರೆಸ್ ಮಾಡಬೇಕು ಅಂತಲೂ ನಾನು ನಿಮಗಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಎನ್ ಅನ್ನು ಪ್ರೆಸ್ ಮಾಡಿದರೆ ನಾ ಬರುತ್ತೆ. ನಾನು ಎರಡೂ ಕೂಡ ನಿಮಗೆ ಇಲ್ಲೇ ಡೈರೆಕ್ಟ್ ತೋರಿಸ್ತಾ ಇದ್ದೀನಿ. ಹಾಗಾಗಿ ಅದೇ ರೀತಿ ನಾವು ಪಾಕೆ ಬರೋಣ. ಪಾಕೆ ಬಂದರೆ ಪಿ. ಇಲ್ಲಿ ಶಿಫ್ಟ್ ಹೋಲ್ಡ್ ಮಾಡಿ ಪಿನ ಪ್ರೆಸ್ ಮಾಡಿದರೆ ದೊಡ್ಡ ಪಾ ಬರುತ್ತೆ. ಅದೇ ರೀತಿ ಬಾ ಅನ್ನೋದಕ್ಕೆ ಬಿ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಶಿಫ್ಟ್ ಹೋಲ್ಡ್ ಮಾಡಿ ಬಿನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಎಮ್ ಅಂದರೆ ಎಮ್ ಅನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಕೆಳಗಡೆ ಬಂದರೆ ವೈ ಅಂದರೆ ಯಾ. ಅದೇ ರೀತಿ ನಾವು ರಾನ ಪ್ರೆಸ್ ಮಾಡಬೇಕಾಗುತ್ತೆ ನಾವು. ಅದೇ ರೀತಿ ನಾವು ಲಾಕ್ಕೆ ಎಲ್ಲನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ರೀತಿ ವಿನ ಪ್ರೆಸ್ ಮಾಡಿದರೆ ನಮಗೆ ವಾ ಬರುತ್ತೆ. ಅದೇ ರೀತಿ ನಾವಿಲ್ಲಿ ಶಾ ಶ್ರೀನಿವಾಸ ಆ ಥರ ನಾವು ಶಿಫ್ಟ್ ಹೋಲ್ಡ್ ಮಾಡಿ ನಾವು ಎಸ್ ಅನ್ನು ಪ್ರೆಸ್ ಮಾಡಿದರೆ ಶಾ ಬರುತ್ತೆ. ಅದೇ ರೀತಿ ನಾವು
ಕ್ಷ ಏನು ಕ್ಷ ಅಂತ ಕರಿತೀವಲ್ಲ ಕ್ಷ, ಅದಕ್ಕೆ ನಾವು ಇಲ್ಲಿ ಎಕ್ಸ್ ಅನ್ನ ಪ್ರೆಸ್ ಮಾಡಿದರೆ ಆ ಅಕ್ಷರ ಬರುತ್ತೆ. ಅದೇ ರೀತಿ ನಾವು ಇಲ್ಲಿ ಸಾ, ಇಲ್ಲಿ ಬರೀ ಎಸ್ ಅನ್ನ ನಾವು ಟೈಪ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಇಲ್ಲಿ ಬರೀ ಎಚ್ ಅನ್ನ ಮಾಡಿದರೆ ಆ ಬರುತ್ತೆ ನಮಗೆ. ಇಲ್ಲಿ ಅದೇ ರೀತಿ ನಾವು ಲಾ ಲಾ ಪ್ರೆಸ್ ಮಾಡೋಕ್ಕೆ ಶಿಫ್ಟ್ ಹೋಲ್ಡ್ ಮಾಡಿ ಎಲ್ಲನ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಕನ್ನಡದ ವರ್ಣಮಾಲಾ ಅಕ್ಷರಗಳನ್ನು ಟೈಪ್ ಮಾಡೋದು. ನಿಮಗೆ ಈಗ ಅರ್ಥ ಆಯ್ತು ಅಂದ್ಕೊಂಡಿನಿ. ನಾನು ಈ ಒಂದು PDF ಅನ್ನು ನಾನು ನಿಮಗೆ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಇದೆಲ್ಲ ಏನು ಬೇಸಿಕ್ ಮೆಥಡ್ ನಮಗೆ ಕ್ಲಿಯರ್ ಆಯಿತು ಅಂದರೆ ನಾವು ಟೈಪನ್ನು ಆರಾಮಾಗಿ ಯಾವ ರೀತಿ ಟೈಪ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಕ್ಷ ಕ್ಷ ಕಾಕ್ಕೆ ಶಾವತ್ತು ಇದೆ. ನಾವು ಇದನ್ನು ಹೆಂಗೆ ಪ್ರೆಸ್ ಮಾಡಬೇಕು ಅಂದರೆ KFX. ನಾವೇನಾದರೂ ಒತ್ತಕ್ಷರಕ್ಕೆ ಪ್ರತಿ ಒತ್ತಕ್ಷರಕ್ಕೆ ನಾವು F ಅನ್ನು ಕಂಪಲ್ಸರಿ ಬಳಸಬೇಕಾಗುತ್ತೆ. ಇಲ್ಲಿ F ಅನ್ನು ಬಳಸೋದ್ರಿಂದ ನಮಗೆ ಅರ್ಧ ಅಕ್ಷರ ಕ್ರಿಯೇಟ್ ಆಗಿ ಮತ್ತೆ ಒತ್ತಕ್ಷರವನ್ನು ಕ್ರಿಯೇಟ್ ಮಾಡಿ ಆಮೇಲೆ ನಾವು ಮುಂದಿನ ಅಕ್ಷರವನ್ನು ಟೈಪ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಒತ್ತಕ್ಷರನೂ ಇಲ್ಲಿ ತೋರಿಸ್ತಾ ಇದ್ದೀವಿ. ತಾಕ್ಕೆ ರಾವತ್ತು, ನಾವು ಏನಾದರೂ ತಾಕ್ಕೆ ರಾವತ್ತು ಮಾಡಬೇಕು ಅಂದರೆ TFR ತಾಕ್ಕೆ ರಾವತ್ ಬಂತು. ಇಲ್ಲಿ ಜ್ಞಾ, ಇಲ್ಲಿ ಜ್ಞಾ ಇದೆ ನಿಮಗೆ. ಇಲ್ಲಿ ಜ್ಞಾ, ಇಲ್ಲಿ ನಾವು ಫಸ್ಟ್ ಜಾಕ್ಕೆ ನಾವು ಜೇವನ್ನು ಪ್ರೆಸ್ ಮಾಡಿದ್ದೀವಿ. ಅಲ್ಲಿ ಮೇಲ್ಗಡೆ ನಿಮಗೆ ತೋರಿಸಿದ್ದೀನಿ ನಾನು. ಅಲ್ಲಿ ಅರ್ಧಾಕ್ಷರ ಒತ್ತಕ್ಷರ ಬರಬೇಕು ಅಂದರೆ ನಾವು F ಅನ್ನು ಬಳಸಬೇಕು. ಜ್ಞಾ ಅಂದರೆ ಝಡ್. ಇಲ್ಲಿ ಝಡ್ಡನ್ನು ಒತ್ತಿದರೆ ನಮಗೇನು ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಝಡ್ಡನ್ನು ಒತ್ತಿದರೆ ನಮಗೆ ಇಲ್ಲಿ ಜ್ಞಾ ಬರುತ್ತೆ. ಇಲ್ಲಿ ನಾವು ಝಡ್ಡನ್ನು ಪ್ರೆಸ್ ಮಾಡೋಣ, ಜ್ಞಾ ಬಂತು. ಈ ರೀತಿ ನಾವು ಕನ್ನಡದ ವರ್ಣಮಾಲೆಯನ್ನು ನಾವು ಫಸ್ಟು ಟೈಪನ್ನು ಕಲಿಬೇಕು. ಈ ರೀತಿ ಎ ಒತ್ತಿದರೆ ಆ, ಶಿಫ್ಟ್ ಎ ಒತ್ತಿದರೆ ಆ, ಈನ ಐ ಒತ್ತಿದರೆ ಈ, ಶಿಫ್ಟ್ ಐ ಒತ್ತಿದರೆ ಈ, ಯು ಒತ್ತಿದರೆ ಉ, ಶಿಫ್ಟ್ ಯು ಒತ್ತಿದರೆ ಯು ಊ, ಶಿಫ್ಟ್ ಆರನ್ನು ಒತ್ತಿದರೆ ರು, ಈನ ಒತ್ತಿದರೆ ಎ, ಶಿಫ್ಟ್ ಈನ ಒತ್ತಿದರೆ ಎ, ಶಿಫ್ಟ್ ಐನ ಒತ್ತಿದರೆ ಹೈ, ಓನ ಒತ್ತಿದರೆ ಓ, ಶಿಫ್ಟ್ ಓನ ಒತ್ತಿದರೆ ಓ ದೊಡ್ಡ ಓ, ಶಿಫ್ಟ್ ವಿನ ಒತ್ತಿದರೆ ಹೌ, ಎ ಮತ್ತು ಶಿಫ್ಟ್ ಎಮ್ ಎರಡನ್ನು ಒತ್ತಿದ್ರೆ ಹಮ್, ಎ ಮತ್ತು ಶಿಫ್ಟ್ ಎಚ್ ಆಹಾ. ಈ ರೀತಿಯಾಗಿ ನಾವು ಕನ್ನಡದ ವರ್ಣಮಾಲೆಗಳನ್ನು ಟೈಪ್ ಮಾಡೋ ಒಂದು ವಿಧಾನ. ಈಗ ನಾನಿಲ್ಲಿ ಕೆಲವೊಂದು ಒತ್ತಕ್ಷರಗಳನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವ್ಗೆ ಕಾಕ್ಕೆ ಕಾ ಒತ್ತಕ್ಷರನೇ ಮಾಡಬೇಕು ಅಂದರೆ KF ಕೆ ಅಲ್ವಾ. KF ಒತ್ತಕ್ಷರವನ್ನು ಆಯಾ ಒತ್ತಕ್ಷರವನ್ನು ಒತ್ತಬೇಕಂದ್ರೆ ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಇಲ್ಲಿ ತಾಕ್ಕೆ ತಾ ಒತ್ತಕ್ಷರ TFT. ಇಲ್ಲಿ ನಾನು ಸಾಕ್ಕೆ ದೊಡ್ಡ ತಾ ಒತ್ತಕ್ಷರವನ್ನು ನಾವೇನು ಸ್ಥಳ ಅಂತ ಬರಿತೀವಲ್ಲ ಆ ಒಂದು ಸ್ಥಾ ಅನ್ನೋದಕ್ಕೆ ನಾನು ಸಾಕ್ಕೆ ಫಸ್ಟು ಎಸ್ ಅನ್ನು ಒತ್ತಬೇಕು. ಇಲ್ಲಿ ಮತ್ತೆ F ಅನ್ನು ಒತ್ತಬೇಕು. ಒತ್ತಕ್ಷರವನ್ನು ನಾವು ಅಪ್ಲೈ ಮಾಡಬೇಕು ಅಂದರೆ F ಅನ್ನು ಒತ್ತಲೇಬೇಕು. ಅದಾದಮೇಲೆ ನಾವು ಶಿಫ್ಟ್ ಟಿ ನೋಡಿ, ಶಿಫ್ಟ್ ಟಿ ರೀತಿಯಾಗಿ ನಾವು ಒತ್ತಕ್ಷರವನ್ನು ಅಪ್ಲೈ ಮಾಡೋದು. ಈಗ ನಾನು ಲಾಕ್ಕೆ ಲಾ, ಇದು ಲಾ, ಶಿಫ್ಟ್ ಎಲ್, F, ಶಿಫ್ಟ್ ಎಲ್, ಆ ಒತ್ತಕ್ಷರದ ಒತ್ತಕ್ಷರ ಲ. ಅದಾದಮೇಲೆ ಯಾಗೆ ಯಾವ ಒತ್ತಕ್ಷರ YFY ಆಯ್ತಾ. ನಾಗೆ ನಾ ಒತ್ತಕ್ಷರ NFN. ಇಲ್ಲಿ ಟೀಗೆ ತಾಗೆ ನಾ ಒತ್ತಕ್ಷರ, ಇಲ್ಲಿ ತಾಗೆ ನಾ ಒತ್ತಕ್ಷರ TFN. ತಾಗೆ ನಾ ಒತ್ತಕ್ಷರ. ಇಲ್ಲಿ ಅರ್ಧಕ್ಷರ, ಏನು ನಾವು ಅರ್ಧಕ್ಷರವನ್ನ ಒತ್ತುತ್ತೀವಲ್ಲ, ಪ್ರಶಾಂತ್, ಸುಭಾಷ್ ಅಲ್ವಾ. ಆ ಥರ ನಾವು ಏನು ಅರ್ಧ ಅಕ್ಷರವನ್ನು ಉಚ್ಚರಿಸ್ತೀವೋ ಅದನ್ನು ನಾವು ಒತ್ತಬೇಕಂದ್ರೆ ನಾವು ಸಿಟ್ SF ಅಲ್ವಾ. ಆ ರೀತಿ ನಾವಿಲ್ಲಿ ಇನ್ನೊಂದು ನಿಮಗೆ ಈ ಒಂದು ಕೊನೆಯ ಒಂದು ಅರ್ಧಕ್ಷರ, ಪೂರ್ಣಾಕ್ಷರದ ಅರ್ಧಕ್ಷರವನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾವೇನು ಕರ್ನಾಟಕ, ಕರ್ನ ಮಧ್ಯದ ಕರ್ನ ಅನ್ನೋದನ್ನ ನಾವು ಟೈಪ್ ಮಾಡಬೇಕು ಅಂದರೆ ನೀವೇನಾದರೂ ನುಡಿ 6.1 ಅಥವಾ ನುಡಿ 6.5 ಅಲ್ಲಿ
ಫಸ್ಟ್ ನಾವು ಯಾವುದೇ ಒಂದು ಅರ್ಧಾಕ್ಷರವನ್ನು ಒಂದು ಪೂರ್ಣಾಕ್ಷರದ ಒಂದು ಏನು ಸಂಪೂರ್ಣ ಆ ಥರದ ನಿರ್ಮಾಣ ಕರ್ನಾಟಕ ಆ ಥರದ ಒಂದು ಅಕ್ಷರವನ್ನು ಅರ್ಧ ಒಂದು ಅಕ್ಷರವನ್ನು ನಾವು ಅಲ್ಲಿ ಟೈಪ್ ಮಾಡಬೇಕು ಅಂದರೆ ನಾವು 6.1 ಮತ್ತು 6.1 ಮತ್ತು 6.5 ಅಲ್ಲಿ ಈಗಿನ ಅಪ್ಡೇಟ್ ವರ್ಷನಲ್ಲಿ ಸಾಫ್ಟ್ವೇರಲ್ಲಿ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಏನನ್ನು ಒತ್ತಬೇಕು ಅಂತ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. RFN ಇಲ್ಲಿ RFN ಅನ್ನು ನಾವಿಲ್ಲಿ ಒತ್ತಬೇಕಾಗುತ್ತೆ. ಅದೇ ರೀತಿ ನಾವೇನಾದರೂ ನುಡಿ 5 ನೀವೇನಾದರೂ ಆನ್ ಮಾಡಿದರೆ ಆನ್ ಮಾಡಿದರೆ ಎನ್ನನ್ನು ಪ್ರೆಸ್ ಮಾಡಿ ಮತ್ತೆ ಶಿಫ್ಟನ್ನು ಹೋಲ್ಡ್ ಮಾಡಿ ಎಫ್ ಪ್ರೆಸ್ ಮಾಡಿ. ಇಲ್ಲಿ ನಾನು ನುಡಿ 5.0 ಆನ್ ಮಾಡಿಲ್ಲ, ಹಾಗಾಗಿ ನಾನು ನಿಮಗೆ ಹಾಗೆ ಹೇಳ್ತಾ ಇದ್ದೀನಿ. ನಾನು ಅಲ್ಲಿ ತೋರಿಸಿದ್ದೀನಿ ನುಡಿ 5.0ದಲ್ಲಿ ನಾವು ಏನನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ನುಡಿ 5.0 ಆನ್ ಮಾಡ್ಕೊಂಬಿಟ್ಟು RFN ಅಂತ ಓದ್ಬಿಟ್ರೆ ಬರಲ್ಲ, ಅದು ಅದರಲ್ಲಿ ಆಪ್ಷನ್ ಬೇರೆ ಥರ ಇದೆ. ನೀವು ನುಡಿ 5.0 ಆನ್ ಮಾಡ್ಕೊಂಡಿದ್ರೆ ಎನ್ನನ್ನು ಪ್ರೆಸ್ ಮಾಡಿ. ಫಸ್ಟು ಯಾವುದೇ ಒಂದು ಅಕ್ಷರಕ್ಕೆ ಅರ್ಧ ಅಕ್ಷರ ಕೊಡ್ತೀವಿ ಅಂದರೆ ಆ ಅಕ್ಷರವನ್ನು ಫಸ್ಟ್ ಟೈಪ್ ಮಾಡಿ, ಆಮೇಲೆ ಶಿಫ್ಟನ್ನು ಹೋಲ್ಡ್ ಮಾಡಿ ಎಫನ್ನು ಪ್ರೆಸ್ ಮಾಡಿ, ಆವಾಗ ಅರ್ಧ ಅಕ್ಷರ ಬರುತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಯಾವ ರೀತಿ ಅಂತ. ಇಷ್ಟನ್ನು ನೀವು ಈಗ ನಾವು ಒತ್ತಕ್ಷರ ಒಂದು ವರ್ಣಮಾಲಾಕ್ಷರವನ್ನು ಆದಿಂದ ಲಾವರೆಗೆ ತಿಳ್ಕೊಂಡ್ವಿ, ಮತ್ತು ಒತ್ತಕ್ಷರಗಳನ್ನು ಹೇಗೆ ಅಂತ ತಿಳ್ಕೊಂಡ್ವಿ, ಬೇರೆ ಬೇರೆ ಒತ್ತಕ್ಷರಕ್ಕೆ ಏನನ್ನು ಒತ್ತಬೇಕು ಅಂತಲೂ ತಿಳ್ಕೊಂಡ್ವಿ, ಮತ್ತು ಅರ್ಧಾಕ್ಷರವನ್ನು ಹೇಗೆ ಮಾಡಬೇಕು ಅಂತಲೂ ತಿಳ್ಕೊಂಡ್ವಿ ಅಲ್ವಾ. ಈಗ ನಾನು ನಿಮಗೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಪದಗಳನ್ನ ನಾವು ಟೈಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಕಾಗುಣಿತಾಕ್ಷರ ಬಂದರೆ ಮಾತ್ರ ಪದಗಳನ್ನು ಟೈಪ್ ಮಾಡಲಿಕ್ಕೆ ಸಾಧ್ಯವಾಗೋದು. ಈಗ ನಾವು ವರ್ಣಮಾಲೆ ಈಗ ಗೊತ್ತಾದ್ಮೇಲೆ ಒತ್ತಕ್ಷರ ಗೊತ್ತಾದ್ಮೇಲೆ ನಾವು ಕಾಗುಣಿತವನ್ನು ಟೈಪ್ ಮಾಡ್ಬೋದಲ್ವಾ. ಇಲ್ಲಿ ನಾನು ಕಾಗುಣಿತ ಒಂದೇ ಒಂದು ಲೈನನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಯಾಕೆಂದರೆ ನಾನು ವರ್ಣಮಾಲೆಯನ್ನು ತಿಳಿಸ್ಕೊಟ್ಟಿರೋದ್ರಿಂದ ನೀವು ಇನ್ನು ಉಳಿದುದನ್ನು ಟೈಪ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಹಾಗಾಗಿ ನಾವು ಅನ್ನು ನಾವು ಟೈಪ್ ಮಾಡಬೇಕು ಅಂದರೆ ನಾವಿಲ್ಲಿ ಬರೀ ಕೇನ ಪ್ರೆಸ್ ಮಾಡಬೇಕು. ಅದೇ ನಾವು ಕಕಿಳಿ ಕಾ ಏನು ಎಳೆದು ಉಚ್ಚಾರ ಮಾಡ್ತೀವಲ್ಲ ಕಾ ಅಂತೇಳಿ ಅದನ್ನು ಕೇನ ಪ್ರೆಸ್ ಮಾಡಿ ಶಿಫ್ಟ್ ಹಿಡ್ದು ಏನ ಪ್ರೆಸ್ ಮಾಡಿ ಅಷ್ಟೇ. ಶಿಫ್ಟ್ ಹಿಡ್ದು ಏನ ಪ್ರೆಸ್ ಮಾಡಿ. ಅದಾದಮೇಲೆ ಕೇನ ಪ್ರೆಸ್ ಮಾಡಿ ಐನ ಪ್ರೆಸ್ ಮಾಡಿ ಅಷ್ಟೇ. ಕೀ ಪ್ಲಸ್ ಐ, ಕೀ ಮತ್ತು ಐ ಯಾವುದೇ ಒಂದು ಅಕ್ಷರವನ್ನು ನೀವು ಟೈಪ್ ಮಾಡಬೇಕು ಅಂತ ಬರೀ ಆದ್ರೆ ಕಕಿಳಿ ಕಾ ಏನು ಎಳಿತೀವಲ್ಲ ಅದನ್ನ ಕೆ ಪ್ರೆಸ್ ಮಾಡಿ, ಯಾವುದೇ ಅಕ್ಷರ ಆಗಿರಲಿ ಆ ಅಕ್ಷರದ ಮೊದಲನೇ ಅಕ್ಷರವನ್ನು ಪ್ರೆಸ್ ಮಾಡಿ ಶಿಫ್ಟ್ ಹಿಡಿದು ಏನ ಪ್ರೆಸ್ ಮಾಡಿ. ಅದಾದಮೇಲೆ ಗಿ ಡಿ ಈ ಥರ ಅವರ ಮೊದಲನೇ ಅಕ್ಷರ ಮತ್ತು ಐ. ಅದಾದಮೇಲೆ ನಾವು ದೀರ್ಘಾಕ್ಷರದ ಕೀನ ಪ್ರೆಸ್ ಮಾಡಬೇಕು ಅಂದರೆ ನೀವು ದೀರ್ಘಾಕ್ಷರದ ಒಂದು ಕೀನ ನಾವು ಪ್ರೆಸ್ ಮಾಡಬೇಕು ಅಂದರೆ ಕೆ ಪ್ರೆಸ್ ಮಾಡಿ ಶಿಫ್ಟ್ ಐ, ಅದು ದೀರ್ಘ. ಆ ಒಂದು ಶಿಫ್ಟ್ ಐ ದೀರ್ಘ ಆಗುತ್ತೆ. ನಾವಿಲ್ಲಿ ಕೆ ಪ್ಲಸ್ ಯು ಕು ಏನು ನಾವು ಯು ಇಂದ ಪ್ರೆಸ್ ಮಾಡಿ ಬಳಸ್ತೀವಿ, ಹಂಗಾಗಿ ಕು. ಅದಾದಮೇಲೆ ನಾವಿಲ್ಲಿ ಕೆ ಪ್ಲಸ್ ಶಿಫ್ಟ್ ಯು ಕು, ಏನ ಪ್ರೆಸ್ ಮಾಡಿ ಶಿಫ್ಟ್ ಆರ್ ಪ್ರೆಸ್ ಮಾಡಿ ಕ್ರೂ ಆಯಿತು ನೋಡಿ. ಶಿಫ್ಟ್ ಕಾಗುಣಿತಾಕ್ಷರಗಳನ್ನು ನಾವು ಕಲಿತ್ರೆ, ವರ್ಣಮಾಲೆಯನ್ನು ಕಲಿತ್ರೆ ನಾವು ಕನ್ನಡ ಬೇಸಿಕ್ಕನ್ನು ಇದು ನಾವು ಕನ್ನಡವನ್ನು ಟೈಪ್ ಮಾಡಲಿಕ್ಕೆ ಬೇಸಿಕ್ ನಾವು ಕಲಿತ್ರೆ ನಾವು ಅಕ್ಷರ ಏನು ಪದಗಳನ್ನು ನಾವು ಟೈಪ್ ಮಾಡ್ಬೋದು. ಈಗ ಅದೇ ರೀತಿ ನಾವು ಕೆ ಪ್ಲಸ್ ಏನ ನಾವು ಅಲ್ಲಿ ಪ್ರೆಸ್ ಮಾಡೋಕ್ಕೆ ಏನು ಪ್ರೆಸ್ ಮಾಡಿದ್ವಿ, ಈನ ಪ್ರೆಸ್ ಮಾಡಿದ್ವಿ, ಹಂಗಾಗಿ ಕೆ. ಇಲ್ಲಿ ಅಲ್ಲಿ ಕೆ ಎ ದೊಡ್ಡ ಏನ ನಾವು ಪ್ರೆಸ್ ಮಾಡಲಿಕ್ಕೆ ಕೆ ಪ್ಲಸ್ ಶಿಫ್ಟ್ ಇ. ಸುಲಭ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡು ಇದನ್ನ ಇಲ್ಲಿ ನಾವು ಐಯನ್ನು ಪ್ರೆಸ್ ಮಾಡಲಿಕ್ಕೆ ಶಿಫ್ಟ್ ವೈನ ಯೂಸ್ ಮಾಡಿದ್ವಿ, ಇಲ್ಲಿ ಕೆ ಪ್ಲಸ್ ಶಿಫ್ಟ್ ವೈ ಕೈ. ಅದಕ್ಕೆ ಓನ ಪ್ರೆಸ್ ಮಾಡಲಿಕ್ಕೆ ನಾವು ಕನ್ನಡದ ಅಕ್ಷರದ ಓನ ಪ್ರೆಸ್ ಮಾಡಲಿಕ್ಕೆ ಓ ಅಷ್ಟೇ ಪ್ರೆಸ್ ಮಾಡಿದ್ವಿ. ಕೆ ಪ್ಲಸ್ ನಾವೇನು ದೊಡ್ಡ ಓನ ಅಕ್ಷರವನ್ನು ಪ್ರೆಸ್ ಮಾಡಲಿಕ್ಕೆ ಶಿಫ್ಟ್ ಓನ ಪ್ರೆಸ್ ಮಾಡಿದ್ವಿ, ಅದನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಹೌವನ್ನು ಪ್ರೆಸ್ ಮಾಡಲಿಕ್ಕೆ ನಾವು ಶಿಫ್ಟ್ ವಿನ ಪ್ರೆಸ್ ಮಾಡಿದ್ವಿ, ಇಲ್ಲೂ ಕೂಡ ಕೇನ ಪ್ರೆಸ್ ಮಾಡಿ ಶಿಫ್ಟ್ ವಿ ಕೌ. ಅಲ್ಲಿ ಏನು ಹಾಗೆ ಯೂಸ್ ಮಾಡಿದ್ವಿ,
ಅಲ್ಲಿ ಆ ಹಮ್ ಅನ್ನೋದಕ್ಕೆ ಎ ಪ್ರೆಸ್ ಮಾಡಿದ್ವಿ, ಇಲ್ಲಿ ಖಮ್ ಅನ್ನೋದಕ್ಕೆ ಕಾ ಪ್ರೆಸ್ ಮಾಡ್ತೀವಿ. ಅಲ್ಲಿ ಒಂದು 0 ಅಕ್ಷರಕ್ಕೆ ಶಿಫ್ಟ್ ಎಮ್ ಅನ್ನು ಪ್ರೆಸ್ ಮಾಡಿದ್ವಿ, ಇಲ್ಲಿಯೂ ಕೂಡ ಶಿಫ್ಟ್ ಎಮ್ ಅನ್ನು ಪ್ರೆಸ್ ಮಾಡ್ತೀವಿ. ಹಾಗೆ ರೀತಿ ಖೌ ಕಮ್ ಕಹ ಕಹ ಅಲ್ಲಿಯೇ ಶಿಫ್ಟ್ ಎಚ್ ಅನ್ನು ಪ್ರೆಸ್ ಮಾಡಿದ್ವಿ, ಇಲ್ಲಿಯೂ ಕೂಡ ಕೇನ ಪ್ರೆಸ್ ಮಾಡಿ ಶಿಫ್ಟ್ ಎಚ್ ಅನ್ನು ಪ್ರೆಸ್ ಮಾಡಿದರೆ ಮುಗೋಯ್ತು. ಇದು ನಾವೇನು ಕನ್ನಡದ ವರ್ಣಮಾಲೆ ಅಕ್ಷರಗಳನ್ನು ನಾವು ಕರೆಕ್ಟಾಗಿ ಟೈಪ್ ಮಾಡಿ ಒತ್ತಕ್ಷರಗಳನ್ನು ಟೈಪ್ ಮಾಡಿದ್ರೆ ಕಾಗುಣಿತವನ್ನು ಒಂದು ಲೈನ್ ಕಲಿತ್ರೆ ನೀವು ಪರ್ಫೆಕ್ಟ್ಲಿ ಆಲ್ ರೈಟ್ ಕನ್ನಡ ಬೇಸಿಕ್ ಟೈಪಿಂಗ್ನ ನೀವು ಕಲ್ತಂಗೆ. ನೀವು ಯಾವುದೇ ಟ್ಯುಟೋರಿಯಲ್ಗೆ ಹೋಗಿ ಕಲಿತು ತಿಂಗಳಾನ್ಗಟ್ಲೆ ಕಲಿಯೋದಕ್ಕಿಂತ ಇಲ್ಲಿ ಕಲೀರಿ. ನಾನು ಹೇಳ್ಕೊಡ್ತಾ ಇದ್ದೀನಿ, ಆರಾಮಾಗೆ ಈ ಒಂದು ಮೆಥಡನ್ನು ಯೂಸ್ ಮಾಡಿ ನೀವು ಕನ್ನಡವನ್ನು ಟೈಪ್ ಮಾಡ್ಬೋದು. ಈಗ ನೀವು ಕೇಳ್ಬೋದು, ಈಗ ಡಬಲ್ ಒತ್ತಕ್ಷರ ಬಂದರೆ ನಾವೇನು ಮಾಡಬೇಕು, ಡಬಲ್ ಒತ್ತಕ್ಷರ ಬಂದರೆ ನಾವೇನು ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ಈಗ ನಾನೊಂದು ಸೂಕ್ಷ್ಮ ಅಲ್ವಾ, ಸೂಕ್ಷ್ಮ 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 ಅಲ್ವಾ, ಈಗ ನಾನು ನಿಮಗೆ ಸೂಕ್ಷ್ಮ ಅಂತ ಟೈಪ್ ಮಾಡಿದ್ದೀನಿ. ಇದನ್ನು ಹೆಂಗೆ ಟೈಪ್ ಮಾಡಬೇಕು ಅಂದರೆ ಡಬಲ್ ಒತ್ತಕ್ಷರ ಇದೆ ಅಲ್ವಾ, ಡಬಲ್ ಒತ್ತಕ್ಷರ ಇದೆ ಮಾಡ್ಬೋದು. ಈಗ ನಾವಿಲ್ಲಿ ನಾನು ಏನೇನು ಒತ್ತಬೇಕು ಅಂತ ನಾನಿಲ್ಲಿ ಹಾಕ್ಬಿಡ್ತೀನಿ. ಸಾಕೆ ಎಸ್ ಅನ್ನು ಟೈಪ್ ಮಾಡ್ತೀವಿ ಅಲ್ವಾ, ಸೂ ಸೂ ನಾವು ಅದಕ್ಕೆ ಏನು ಮಾಡ್ತೀವಿ, ಶಿಫ್ಟ್ ಯುನ ಪ್ರೆಸ್ ಮಾಡ್ತೀವಿ. ಸೂ ಬರಬೇಕು ಅಂದರೆ ಶಿಫ್ಟ್ ಯುನ ಪ್ರೆಸ್ ಮಾಡ್ತೀವಿ. ಇಲ್ಲಿ ಸ್ಮಾಲ್ ಎಸ್ ಅನ್ನು ನಾವು ಟೈಪ್ ಮಾಡಬೇಕು, ಹೋಲ್ಡ್ ಮಾಡಿ ಯುನ ಪ್ರೆಸ್ ಮಾಡಬೇಕಾಗುತ್ತೆ ಅಲ್ವಾ. ಇಲ್ಲಿ ನಮಗಿದು 2ರಿಂದ ಏನು ಬಂತಿದ್ದು, ಈ 2ರಿಂದ ನಮಗೆ ಸೂ ಬಂತಿದ್ದು, ಈ ಅಕ್ಷರ ನಮಗೆ ಬಂತು. ಈ 2ರಿಂದ ನಮಗೆ ಏನು ಬಂತು, ಇಷ್ಟನ್ನು ನಾವು ಟೈಪ್ ಮಾಡೋದ್ರಿಂದ ಸೂ ಬಂತು. ಇಲ್ಲಿ ನಾವು ಕ್ಷಾನ ಈಗ ಟೈಪ್ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾವು ಏನು ಮಾಡಬೇಕು ಅಂತ ನಾನು ನಿಮಗೆ ನಾವೀಗ ಸೂನ ಟೈಪ್ ಮಾಡಿದ್ದೀವಿ. ಇಷ್ಟು ಅಕ್ಷರವನ್ನು ಟೈಪ್ ಮಾಡಿದರೆ ನಮಗೆ ಸೂ ಬರುತ್ತೆ. ನಾವಿಲ್ಲಿ 2 ಡಬಲ್ ಅಕ್ಷರ ಇದೆ, ಒತ್ತಕ್ಷರ ಇದೆ ಡಬಲ್ಲು. ಇದನ್ನು ಏನು ಮಾಡಬೇಕು ಅಂದರೆ ನಾನು ನಿಮಗೆ ಫಸ್ಟ್ ನಾವು ಕಾಗೆ ನಾವು ಕೇನ ಪ್ರೆಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಇಲ್ಲಿ ಅರ್ಧಾಕ್ಷರ ಒತ್ತಕ್ಷರಕ್ಕೆ ನಾವು ಎಲ್ಲದಕ್ಕೂ ಕಂಪಲ್ಸರಿ ನಾವು ಎಫ್ ಅನ್ನ ಪ್ರೆಸ್ ಮಾಡಬೇಕು. ಅದಾದಮೇಲೆ ನಾವು ಕ್ಷಾಕ್ಕೆ ಏನು ಪ್ರೆಸ್ ಮಾಡಬೇಕು, ಎಕ್ಸ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಾವು ಎಕ್ಸ್ ಅನ್ನ ಪ್ರೆಸ್ ಮಾಡಿದರೆ ಸಾಕು, ಒಂದು ಒತ್ತಕ್ಷರ ಬಂತು ನಮಗೆ. ಕಾಕ್ಕೆ ಕ್ಷ ಒಂದು ಒತ್ತಕ್ಷರ ಬಂತು. ಈಗ ಮಾ ಒತ್ತಕ್ಷರ ಬರಬೇಕು ನಾವು, ಅದಕ್ಕೆ ನಾವು ಏನು ಮಾಡಬೇಕು, ಮತ್ತೆ ಏನು ಪ್ರೆಸ್ ಮಾಡಿದಾಗೆ ಮತ್ತೆ ಎಫ್ ಪ್ರೆಸ್ ಮಾಡಿ, ಅವಾಗ ಮತ್ತೆ ಅದು ಅರ್ಧಾಕ್ಷರ ಆಗುತ್ತೆ, ಅದೆರಡು ಸೇರಿ. ಅದಾದ್ಮೇಲೆ ನಮಗೆ ಮಾ ಒತ್ತಕ್ಷರ ಬರಬೇಕು ಅಂದರೆ ಎಮ್ ಅನ್ನ ಪ್ರೆಸ್ ಮಾಡಬೇಕು. ಅಕ್ಷರವನ್ನು ನಾವು ಟೈಪ್ ಮಾಡೋದ್ರಿಂದ ನಮಗೆ ಇಷ್ಟು, ಇದು ಕೆ ಸ್ಮಾಲ್ ಇರಬೇಕು, ಸ್ಮಾಲ್. ಇಷ್ಟು ಅಕ್ಷರವನ್ನು ನಾವು ಟೈಪ್ ಮಾಡೋದ್ರಿಂದ ನಮಗೇನು ಬಂತು, ಕಾಕೆ ಕೆ ಮತ್ತು ಎಫ್ ಅರ್ಧಕ್ಷರ ಆಯ್ತಾ. ಎಕ್ಸನ್ನು ಪ್ರೆಸ್ ಮಾಡಿದೆ, ಇದು ಆಯಿತು, ಕ್ಷ ಆಯಿತು. ಈಗ ಮತ್ತೆ ನಾನು ಎಫ್ ಅನ್ನು ಪ್ರೆಸ್ ಮಾಡ್ತೀನಿ, ಅರ್ಧ ಅಕ್ಷರ ಆಯಿತು. ಮತ್ತೆ ಎಮ್ ಅನ್ನು ಪ್ರೆಸ್ ಮಾಡ್ತೀನಿ, ಕ್ಷ್ಮ. ಈ ರೀತಿಯಾಗಿ ನಾವು ಆರಾಮ್ಸೆಗೆ ನಾವು ಒಂದು ಡಬಲ್ ಒತ್ತಕ್ಷರನೂ ಕೂಡ ಮಾಡ್ಬೋದು. ಯಾವುದೇ ಒಂದು ಡಬಲ್ ಒತ್ತಕ್ಷರವನ್ನು ಇದನ್ನು ಕಾನ ಇಳಿಸ್ಬೇಕಾ, ಈ ಶಿಫ್ಟ್ ಹಿಡಿದು ಎ ಪ್ರೆಸ್ ಮಾಡಿ ಇತ್ತು. ಅದೇ ರೀತಿ ನಾವು ಅದಾದಮೇಲೆ ನಾವು ಇದನ್ನು ಕೀ ಮಾಡಬೇಕು, ಐ ಪ್ರೆಸ್ ಮಾಡಿ. ಅದಾದಮೇಲೆ ನೀವು ಒಂದಿಷ್ಟು ಬೇಸಿಕ್ ನಾನು ಕನ್ನಡ ಟೈಪ್ ಮಾಡೋದನ್ನ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಪದಗಳನ್ನ ಯಾವ ರೀತಿ ಟೈಪ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇದು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸಂಪೂರ್ಣವಾಗಿ ನಾನು ಒಂದೇ ದಿವಸ ಹೇಳಿದ್ರೆ ನಿಮಗೆ ಆಗಲ್ಲ. ಇದು ಪಾರ್ಟ್ 1 ಆಗಿ ತಗೊಳ್ಳೋಣ ಕನ್ನಡ ಟೈಪಿಂಗಲ್ಲಿ. ಪಾರ್ಟ್ 2ದಲ್ಲಿ ಯಾವ ರೀತಿ ನಾವು ಅಕ್ಷರಗಳನ್ನು ಟೈಪ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದಿಷ್ಟು ಪದಗಳನ್ನ ನಾನು ನಿಮಗೆ ತೋರಿಸಿದರೆ ನೀವು ಖಂಡಿತ ಕನ್ನಡವನ್ನು ಟೈಪ್ ಮಾಡೋದನ್ನ ಕಲ್ತಂಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಪದಗಳನ್ನ ಟೈಪ್ ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನಾನು ಚಾರ್ಟನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಈ ರೀತಿ ನಾನು ಇಲ್ಲಿ ಟೈಪ್ ಮಾಡಿದ್ದೀನಲ್ಲ, ಅಲ್ಲಿ ಗ್ಯಾಪನ್ನು ಬಿಟ್ಟಿದ್ದೀನಿ, ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ, ನೀವು ಕಲ್ತ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಪದಗಳನ್ನ ಟೈಪ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.